ದಿ ಫ್ಯಾಕ್ಟ್ಸ್ ಅಲ್ಲ ರೀ, ಸತ್ತೋಗಿರೋರ್ ಮೇಲೆ ಡಿಕ್ರಿ ಮಾಡಿದ್ದಾರೆ, ಯಾವ ಕೋರ್ಟ್ ಅದು ಅಂತ ಕೇಳ್ತಾ ಇದ್ದೀನಿ. ಕೊಡಮ್ಮ ಇಲ್ಲಿ ಡೆತ್ ಸರ್ಟಿಫಿಕೇಟ್ ಇದೆ, ನೀವಿನ್ನೇನ್ ವೆರಿಫೈ ಮಾಡೋದು? ಏನ್ ಮಶಾಣಕ್ ಹೋಗಿ ಅದ್ರೊಳಗಡೆ ಇನ್ಕ್ಲೂಡ್ ಬರ್ತೀರೇನು? ನೀವ್ ಹೇಳ್ಬೇಕಾಗಿತ್ತಲ್ರಿ, ನಮ್ ಕ್ಲೈಂಟ್ ಸತ್ತೋಗ್ಬಿಟ್ಟಿದ್ದಾನೆ ಅಂತ ನೀವ್ ಹೇಳ್ಬೇಕಲ್ಲ. ಆಯ್ತು ಇವ್ರೆ, ಅದಕ್ಕೇನೆ ನಾವೇನ್ ಯಾವಾಗೂ ಹೇಳೋದೇನು ಅಂದ್ರೆ, ಆರ್ಗ್ಯುಮೆಂಟ್ ತಗೊಂಡೋದಾಗ ಓಲ್ಡ್ ಕೇಸ್ ನ ಫಸ್ಟ್ ಪ್ರಶ್ನೆ ಕೇಳ್ಬೇಕಾಗಿರೋದು ಅದು. ನಾನು ಅದನ್ನೇ ಕೇಳೋದಿಲ್ಲ ಬಂದವ್ರಿಗೆಲ್ಲ, ಎಲ್ಲ ಬದುಕಿದಾರ ಅಂತ. ಇದ್ರಲ್ಲಿ ಇನ್ನೇನಿರುತ್ತೆ? ಕೃಷ್ಣ ಅನ್ನೋರು 2007 ಸತ್ತೋಗ್ಬಿಟ್ಟಿದ್ದಾರೆ. ಕೃಷ್ಣಪ್ಪ ಸನ್ ಆಫ್ ವೆಂಕಟರಮಣಪ್ಪ, ವಾಟ್ ಆರ್ ಯು ಅಪ್ ಟು? ಯು ಹ್ಯಾವ್ ಮೇಡ್ ಎ ಮಿಸ್ಟೇಕ್ ಅಂಡ್ ದೆನ್ ವೈ ಡೋಂಟ್ ಯು ಅಗ್ರಿ ಫಾರ್ ದಟ್? ದೇರ್ ಇಸ್ ಎನ್ ಅಪ್ಲಿಕೇಶನ್ ದಟ್ ಈಸ್ ಫೈಲ್ಡ್, ಅಫಿಡವಿಟ್ ಈಸ್ ಆಲ್ಸೋ ಫೈಲ್ಡ್. ಎಲ್ಲಾದ್ರೂ ಒಂದು ಲಿಮಿಟ್ ನಲ್ಲಿ ಹೇಳ್ಬೇಕು ಹೇಳೋದನ್ನ, ಸುಮ್ನೆ ಯಾವ್ಯಾವ್ದನ್ನ ಇಂಜೆಕ್ಟ್ ಹೋಗ್ಬಾರ್ದು. ಇದು ಬ್ರಹ್ಮ ಬಂದರೂ ಸರಿ ಮಾಡಿಸ್ಲಾಕಂತ ಕೇಸ್ ಅದು, ಗೊತ್ತಾಯ್ತಲ್ಲ? ಇಟ್ ಹ್ಯಾಸ್ ಟು ಗೋ ಬ್ಯಾಕ್, ದೇರ್ ಇಸ್ ನೋ ಅದರ್ ಗೋ. ಅಂತ ಸಂದರ್ಭದಲ್ಲಿ ಹೌದು ಸ್ವಾಮಿ ಕರೆಕ್ಟ್ ಹಿಂಗಾಗಿದೆ ಮಾಡ್ಬಿಟ್ಟು ಫೇರ್ ಆಗಿ ಹೇಳ್ಬಿಡೋದು ಕಲ್ತ್ಕೊಂಡ್ಬಿಡ್ಬೋದು. ಅವಾಗ ಇನ್ಯಾವ್ದೋ ಸ್ವಲ್ಪ ಅಯ್ಯೋ ಪಾಪ ಅನ್ನೋ ಕೇಸ್ ಇರುತ್ತಲ್ಲ, ಅದ್ರಲ್ಲಿ ಅಯ್ಯೋ ಪಾಪ ಅಂತೀವಿ. ಇಲ್ಲ ಹೋದ್ರೆ ಎಲ್ಲದಕ್ಕೂ ಜಿಗಟು ತರಲೆ ಮಾಡ್ತಾನೆ ಅಂತ ಅನ್ಕೋತಾರೆ. ಅರ್ಥ ಆಯ್ತಲ್ಲ? ಇದೆಲ್ಲ ಕೋರ್ಟ್ ಕ್ರಾಫ್ಟ್ ಅಂತ. ಯಾವ CPC CRPC IPC ಹೇಳ್ಕೊಡಲ್ಲ ಇದೆಲ್ಲ, ಗೊತ್ತಾಯ್ತಲ್ಲ? ದಿಸ್ ಇಸ್ ಕೋರ್ಟ್ ಕ್ರಾಫ್ಟ್. ಒನ್ ಶುಡ್ ನೋ ಎಲ್ಲಿ ಸೆಟ್ಲ್ ಆಗ್ಬಿಡ್ಬೇಕು ಅಲ್ಲಿ ಪೂರ್ತಿ ಬಿಟ್ಬಿಡ್ಬೇಕು. ಧಾರಾಳ್ತನ ಇನ್ನೋರ್ ಮನೇಲೆ ಕಂಡೋರ್ ಮನೇಲಿ ತುಪ್ಪ ಬಡಿಸಿ ಧಾರಾಳ್ತನ ನೋಡಿದ್ರು ಅಂತ ಗಾದೆ. ಅರ್ಥ ಆಯ್ತಾ? ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ರೀಕಾಲ್ ಅಪ್ಲಿಕೇಶನ್, ಅದಕ್ಕೆ ಅಬ್ಜೆಕ್ಟ್ ಮಾಡೋದು. ಅಲ್ಲಿ ವಜಾ ಆಯ್ತು ಅಂತಂದ್ರೆ 6 ತಿಂಗಳ ಟೈಮ್ ಸಿಕ್ಕುತ್ತೆ. ಅಲ್ಲಿ ಕೇಳಿದ್ದೆ ಎಷ್ಟು ದಿನ? ಅವನು 1 ವಾರ 2 ದಿನ, ಹೌದಾ? ಅಲ್ಲಿ ಅಪೋಸ್ ಮಾಡ್ಬಿಡೋದು, ಎದ್ಬಿಡೋದು, ಕಿವೆಟ್ ಹಾಕ್ಬಿಡೋದು, ಇಲ್ಲಿ ಬರೋದು. ಏನ್ರಿ ಅಂತಾರವ್ರು. ಆಯ್ತು ಸುಮ್ಮನೆ. ವಾಟ್ ಇಸ್ ದಿ ಯೂಸ್? ಯು ಗ್ರಾಂಟೆಡ್ 6 months, ನೋ? ಹಿ ವಾಂಟೆಡ್ ಓನ್ಲಿ 1 week. ಅಲ್ಲೊಂದು GMCPC ಅದ್ ಬರ್ಬೇಕು, ನೋಟಿಸ್ ಆಗ್ಬೇಕು, ಯಾರೋ ಮುಂದ್ ಬರ್ಬೇಕು, ಆರ್ಡರ್ ಆಗ್ಬೇಕು, ವಾಪಸ್ ಹೋಗ್ಬೇಕು, ಬಿಟ್ಬಿಡ್ಬೇಕು ಅವೆಲ್ಲ. There was one case which I was handling. It was a very old matter, partition suit, ಬೇಕಾದಷ್ಟು ಪ್ರಾಪರ್ಟಿಗಳಿದ್ದು. ಯಾರೋ ಹೊಸದಾಗಿ ರಿಕ್ರೂಟ್ ಆಗಿ ಬಂದಿದ್ರು ಡಿಸ್ಟ್ರಿಕ್ಟ್ ಜಡ್ಜ್, ಬೇರೆ ಜಿಲ್ಲೆಯಿಂದ. ದಿನಕ್ಕೊಂದು, ಅದಕ್ಕೆ ಅಲ್ಲೇ ಅಬ್ಜೆಕ್ಷನ್. ನೀವು ಇಡೀ ಮಧ್ಯಾಹ್ನಕ್ಕೆ ಹಾಕ್ತೀನಿ ಅಂತ, ಮಧ್ಯಾಹ್ನಕ್ಕೆ ಅಬ್ಜೆಕ್ಷನ್, ಹಿಯರಿಂಗು, ಒಂದು ಆರ್ಡರ್, ಮತ್ತೆ ತಿರ್ಗಾ ಇನ್ನೊಂದು ಅಪ್ಲಿಕೇಶನ್, ಮತ್ತೆ ಆರ್ಡರ್. ವಿತಿನ್ 3 months, ನಾಟ್ ಲೆಸ್ ದೆನ್ 2 dozen applications were disposed of. ಆಮೇಲೆ ಪರ್ಟಿಕ್ಯುಲರ್ ಜಡ್ಜ್ ಹೇಳಿದ್ರು, ಅರ್ಧ CPC ಇದೊಂದು ಕೇಸ್ ಇದನ್ನೇ ಕಲ್ತಂಗಾಯ್ತು ಅಂತ. ತಿಳಿತಲ್ಲ? ಸೊ ಎಲ್ಲಿ ಅಲ್ಲೋ ಆಗ್ಬೇಕು ಅಲ್ಲಿ ಬಿಟ್ಬಿಡ್ಬೇಕು. ಸ್ಟ್ರೈಟ್ ಅವೇ ಕಾಪಿ ಕೊಟ್ಟಾಗ್ಲೇ ನೋ ಅಬ್ಜೆಕ್ಷನ್ ಅಂತ ಬರ್ಬಿಡ್ಬೇಕು. ಅವಾಗ ಏನಾಗುತ್ತೆ, ಅವ್ರಿಗೆ ಖುಷಿ ಆಗುತ್ತೆ ಸಾಹೇಬ್ರಿಗೆ. ಸಣ್ಣ ಪುಟ್ಟದಕ್ಕೆ ತಕರಾರು ಮಾಡೋದಿಲ್ಲ. ಪಾರ್ಟಿಕ್ಯುಲರ್ ಇರ್ತಾರೆ, ಓಹೋ ನಮ್ ಲಾಯರ್ ಅವ್ರ ಕಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹಂಗೇನಾದ್ರು ಡೌಟ್ ಇತ್ತು ಅಂತಂದ್ರೆ ಐ ಸೀರಿಯಸ್ಲಿ ಅಬ್ಜೆಕ್ಟ್ ಅಂತ ಅನ್ಬೇಕು, ಕೋಪ ಎಲ್ಲ ಮಾಡ್ಕೊಂಡು. ಆಮೇಲೆ ಮೆತ್ತಿಗೆ ಐ ಲೀವ್ ಇಟ್ ಟು ದಿ ಕೋರ್ಟ್. ಅರ್ಥ ಆಯ್ತು? ಎಲ್ಲ ಕೋರ್ಟ್ ಕ್ರಾಫ್ಟ್. ನೀವು ಕೊಟ್ಟರು ಕೊಡದೆ ಹೋದ್ರು, ನೀವು ಅಬ್ಜೆಕ್ಟ್ ಮಾಡಿದ್ರು ಮಾಡದೆ ಹೋದ್ರು ಅದಾಗೋದೇ ಆರ್ಡರ್. ಸೊ ಇವೆಲ್ಲ ತಿಳ್ಕೊಂಡ್ಬಿಡ್ಬೇಕು. ನಾ ಅದಕ್ಕೆ ಆಸ್ ಎ ಟ್ರಯಲ್ ಜಡ್ಜ್ ತುಂಬಾ ಓಲ್ಡ್ ಮ್ಯಾಟರ್ಸ್ ಬಂದ್ರೆ ಆರ್ಗ್ಯುಮೆಂಟ್ ತಗೊಂಡ್ರೆ ಫಸ್ಟ್ ಪ್ರಶ್ನೆ ಕೇಳ್ತಿದ್ದು ವೆದರ್ ಆಲ್ ದಿ ಪಾರ್ಟೀಸ್ ಆರ್ ಅಲೈವ್. ಆವಾಗ ಅವ್ರು ನೋಡ್ತಾರೆ, ಕೇಳ್ತೀವಿ ಅಂತ, ನಿಮ್ ಕಕ್ಷಿಗಾರ ಯಾರು ಬಂದಿದಾರ ಅಂತ ಕೇಳ್ತೀವಿ, ಹ್ಞೂ ಅಂತಾರೆ. ಅವ್ರನ್ನ ವಿಚಾರಿಸಿ ಅಂತ ವಿಚಾರಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಆಕ್ಚುಲ್ ಆಗಿ 22 Rule 4 ಒಂದು ಹಾಕಿ ಅದನ್ನ ನಾಟ್ ಟ್ರಸ್ಟ್ ಮಾಡಿ ಆಮೇಲೆ ಆರ್ಡರ್ 1 Rule 10 ಹಾಕೊಂಡಿದಾರ. ಗೊತ್ತಾಯ್ತಲ್ಲ? ಸೊ ಅದರಲ್ಲೆಲ್ಲ ಮಾಡೋಂಥದ್ದು ಇನ್ನೇನಿಲ್ಲ. ಎಷ್ಟ್ ದಿನ ಇಟ್ರು ಹಿಂಗೆ ಇರುತ್ತೆ. ಬುಕ್ಕಲ್ಲಿ ನವಿಲ್ಗರಿ ಮರಿ ಹಾಕುತ್ತೆ ಅಂತ ಇಟ್ಕೊಂತಿದ್ದಲ್ಲ, ಹಂಗೆ ಈ ಅಪೀಲಿಂದ ಏನಾಗೋದಿಲ್ಲ. ನಂಬರ್ ಇರುತ್ತೆ ಅಷ್ಟೇ. ಶುಭಸ್ಯ ಶೀಘ್ರ. మేము ಬೇಕು ತಾನೆ ಡಿಗ್ರಿ, ಗೋ ಬ್ಯಾಕ್, ಮೇಕ್ ದಮ್ ದಿ ಪಾರ್ಟಿ, ಗೆಟ್ ದಿ ಮ್ಯಾಟರ್ ಒನ್ಸ್ ಅಗೇನ್ ಆರ್ಗ್ಯೂ, ಡಿಸ್ಪೋಸ್. ಎಲ್ಲಾದ್ರೂ ಒಂದು ಲಿಮಿಟ್ ನಲ್ಲಿ ಹೇಳ್ಬೇಕು ಹೇಳೋದನ್ನ, ಸುಮ್ನೆ ಯಾವ್ಯಾವ್ದನ್ನ ಇಂಜೆಕ್ಟ್ ಹೋಗ್ಬಾರ್ದು. ಬರ್ಕೊಳ್ರಿ. At the time of considering the present appeal, Counsel for Appellant Sri Rajeshwara PN submitted that first defendant Krishnappa died on 1/4/2007
and the implement judgment and decree came to be passed on 27 February 2013. First, however, the death of Krishna was not brought to the notice of the court, and therefore trial court decreed the suit of the plaintiff in the implement judgment. First, next para. Fact remains that Krishnappa died on 1/4/2007, and his legal representatives are not brought on record. Accordingly, a decree again. First, next para. Accordingly, the suit came to be decreed. First, next para. It is settled principles of law and require no emphasis that the decree against a dead person cannot be is a nullity and non-est. First, hence, without expressing any opinion on the merits of the matter, following order is passed. Appeal allowed. Impugn judgment and decree is set aside, as it is non-est in the fact that legal representative of deceased Krishna, who is the first defendant in the trial court, has not been brought on record. First, plaintiff counsel for first, next para. Al ಮೇಲ್ಗಡೆ ಇನ್ನೊಂದು ಬರ್ಕೋ. However, ತಮ್ಮ ಹೆಸರೇನು? Pradeep, land counsel representing Sri Shanmukappa submits that nobody brought to the notice of the plaintiff court that first defendant was dead, and therefore no legal representatives are brought on record. First, however, such a in the appeal, an application came to be filed under Order 1 Rule 10 CPC by the legal representatives of deceased first defendant Krishna to come on record. First, next para. Aita idella last al barkoli. Appeal allowed so and so is set aside as it has become non-est in view of non-implementing the legal representative of deceased first defendant on record. First, matter is remitted to the trial court for fresh disposal in accordance with law. All pending IAS are consigned to the records. First, if the application is filed, next para, post remand, necessary applications are to be filed by the plaintiff to implement the legal representative of defendant on record. And if such application is filed, the legal representatives of deceased first defendant have no objection, should not have any objections to come on to implement them on record as party defendants. First, thereafter, trial court is directed to dispose of the appeal in accordance with law. But in regard to the fact that the suit is of the year 2004, the matter needs to be expedited, and trial court is granted time to dispose of the suit afresh in accordance with law on or before 30th June 2023, 31st July 2023. Party shall appear before the trial court without further notice on 28/11/2022. First, aita, needless to emphasize that party shall cooperate for the early disposal of the case. ನೀವು ಅಲ್ಲಿ Order 1 Rule 10 ಅಪ್ಲಿಕೇಶನ್ ಹಾಕಿದ್ದಾರೆ. ಬುದ್ಧಿವಂತ ಆದ್ರೆ ಈಗಲೇ ಅದು ಇಸ್ಕೊಂಡು ಅವ್ರು ಯಾರು ಎಲ್ಲಾರ್ಸು ಅಂತ ಬರ್ಕೊಂಡ ಬಿಡ್ಬೇಕು. ಅರ್ಥ ಆಯ್ತಾ? ಎಸ್, ಮುಗಿತಲ್ಲಪ್ಪ.